ಮುಗಿಯುತ್ತಿಲ್ಲ ಮೈಸೂರಿನ ಆ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದ. ಪ್ರಮುಖ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಧಾಮ ಎಂದು ಹೆಸರಿಡಲು ಸಾಕಷ್ಟು ಅಡೆತಡೆಗಳು. ಮೈಸೂರು ಮಹಾನಗರ ಪಾಲಿಕೆ ನಿರ್ಧಾರಕ್ಕೆ ಆಕ್ಷೇಪ, ಮುಗಿಯದ ಸಿದ್ದರಾಮಯ್ಯ ರಸ್ತೆ ರಗಳೆ. ಪ್ರಿನ್ಸೆಸ್ ರಸ್ತೆ ಎಂದು ನಾಮಫಲಕ ಅಳವಡಿಸಿದ ಮೈಸೂರಿನ ಹಲವು ಸಂಘ ಸಂಸ್ಥೆ ಮುಖಂಡರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದಾಖಲೆಯಲ್ಲೂ ಪ್ರಿನ್ಸೆಸ್ ಎಂಬ ಹೆಸರಿದೆ ಎಂದ ಸ್ಥಳೀಯ ಮುಖಂಡ. ಆಕಾಶವಾಣಿ ಬಳಿಯ ವಿವೇಕಾನಂದ ಪ್ರತಿಮೆ ಬಳಿ ಪ್ರಿನ್ಸೆಸ್ ರಸ್ತೆ ಎಂದು ನಾಮಫಲಕ ಅಳವಡಿಕೆ. ಆ ರಸ್ತೆಗೆ ಪ್ರಿನ್ಸೆಸ್ ರೋಡ್ ಎಂಬ ಹೆಸರಿದೆ, ಇದಕ್ಕೆ ಪೂರಕ ದಾಖಲೆ ಇದೆ ಎಂದ ಹೋರಾಟಗಾರರು. ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಬೇಕೆಂಬ ವಿಚಾರ ಮುನ್ನೆಲೆಗೆ ಬಂದ ನಂತರ ಸಾಕಷ್ಟು ವಾದ ವಿವಾದಗಳೇ ನಡೆಯುತ್ತಿವೆ. ಸಿದ್ದರಾಮಯ್ಯನವರು ಮೈಸೂರಿಗೆ ನೀಡಿರುವ ಕೊಡುಗೆ ಅಪಾರ. ರಸ್ತೆಗೆ ಅವರ ಹೆಸರನ್ನಿಡುವುದರಲ್ಲಿ ತಪ್ಪೇನಿಲ್ಲ. ಆ ರಸ್ತೆಗೆ ಯಾವುದೇ ಹೆಸರಿಲ್ಲ, ಹಾಗಾಗಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡುವುದು ಸೂಕ್ತ ಎಂದು ಬೆಂಬಲಿಗರು, ಪಾಲಿಕೆ ಅಧಿಕಾರಿಗಳು ಅಭಿಪ್ರಾಯಪಟ್ಟರೆ, ಆ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಎಂದು ಹೆಸರಿದೆ. ಮಹಾರಾಜರು ಟಿಬಿ ರಿಸರ್ಚ್ ಸೆಂಟರ್ಗಾಗಿ 100 ಎಕರೆ ಭೂಮಿ ದಾನ ಮಾಡಿ ಆಸ್ಪತ್ರೆ ಕಟ್ಟಿಸಿದ್ರು. ಆ ರಸ್ತೆಗೆ ಆ ಕಾರಣದಿಂದಲೇ ಪ್ರಿನ್ಸೆಸ್ ರೋಡ್ ಎಂದು ಕರೆಯುತ್ತಾರೆ. ಪಾಲಿಕೆ ಸಿಬ್ಬಂದಿಗಳು, ರಾಜಕಾರಣಿಗಳ ಒತ್ತಡದಿಂದ ಈ ಕೆಲಸ ಮಾಡ್ತಿರಬಹುದು. ಇದಕ್ಕೆ ನಮ್ಮ ವಿರೋಧವಿದೆ ಎಂದು ಮೈಸೂರಿನ ಕೆಲ ಸಂಘ ಸಂಸ್ಥೆಗಳು ಮತ್ತು ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಕ್ಕೆ ಬೆಂಬಲ ಸೂಚಿಸಿ ಪರಿಸರವಾದಿ ಭಾನುಮೋಹನ್ ರವರು ಮನವಿ ಪತ್ರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ರು. ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಕೆಲ ರಾಜಕೀಯ ನಾಯಕರು, ಕಾರ್ಯಕರ್ತರು ರಸ್ತೆಗಳಿಗೆ ಯಾರದ್ಯಾರದ್ದೋ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಕೆಆರ್ಎಸ್ ರಸ್ತೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾರಣೀಕರ್ತರು ಸಿದ್ದರಾಮಯ್ಯ ಅವರ ಹೆಸರನ್ನಿಟ್ರೆ ತಪ್ಪೇನಿಲ್ಲ ಎಂದಿದ್ದಾರೆ. ಇದಕ್ಕೊಪ್ಪದ ಸ್ಥಳೀಯ ಸಂಘಟನೆಗಳ ಕೆಲ ಮುಖಂಡರು ಆ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಎಂಬ ಹೆಸರಿದೆ, ಈ ರಸ್ತೆಗೆ ತನ್ನದೇ ಇತಿಹಾಸವಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿಯೂ ದಾಖಲೆಗಳಿವೆ ಎಂದಿದ್ದಾರೆ. ಮೈಸೂರಿನ ಬೇರೆ ಯಾವುದೇ ಹೊಸ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಿ, ನಮ್ಮದೇನು ತಕರಾರಿಲ್ಲ. ಆದರೆ ರಾಜಮನೆತನದ ಹೆಸರಿದ್ದರೂ ಸಹ ಅದಕ್ಕೆ ಮರುನಾಮಕರಣಕ್ಕೆ ಮುಂದಾಗಿರುವುದು ಯಾಕೆ ಎಂದಿದ್ದಾರೆ. ಇಂದು ಮೈಸೂರಿನ ಆಕಾಶವಾಣಿ ಬಳಿ ಇರುವ ವಿವೇಕಾನಂದರ ಪ್ರತಿಮೆ ಬಳಿ ಪ್ರಿನ್ಸೆಸ್ ರಸ್ತೆ ಎಂದು ನಾಮಫಲಕ ಅಳವಡಿಸಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಸ್ಥಳೀಯ ಮುಖಂಡರು. ಈ ರಸ್ತೆಗೆ ಒಂದು ಇತಿಹಾಸವಿದೆ, ಇತಿಹಾಸವನ್ನು ಉಳಿಸಿ. ರಸ್ತೆಗೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಿನ್ಸೆಸ್ ರಸ್ತೆ ಎಂಬುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಎಂದಿದ್ದಾರೆ. ಆಯುಕ್ತರು ರಾಜಕಾರಣಿಗಳ ಕೈಗೊಂಬೆಯಾಗಿದ್ದಾರೆ. ಇತಿಹಾಸವಿರುವ ರಸ್ತೆಯ ಹೆಸರು ಬದಲಾಯಿಸುವುದು ಸರಿಯಲ್ಲ ಎಂದು ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇಡಬೇಕು ಅಂತೇಳಿ ಇದಕ್ಕೆ ಆಕ್ಷೇಪಣೆ ಇದೆ ಸಲ್ಲಿಸಿ ಅಂತ ಬಂದಿತ್ತು. ಸೊ ಇದಕ್ಕೆ ತುಂಬ ಜನ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು, ನಾನು ಕೂಡ ಅದರಲ್ಲಿ ಒಬ್ಬಳು. ಕಾರಣ ಇಷ್ಟೇ, ಈ ರೀತಿ ಇರುವಾಗ ಒಂದು ಮಹಾರಾಜರ ಕೊಡುಗೆ ಇರೋವಂಥ ಸ್ಥಳಕ್ಕೆ ಬೇರೆ ಹೆಸರನ್ನು ಇಡಬಾರ್ದು ಅಂತ ಆಕ್ಷೇಪಣೆಗಳನ್ನ ಸಲ್ಲಿಸಿದ್ವಿ. ಆದರೆ ಆನಂತರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮಲ್ಲಿ ದಾಖಲೆಗಳಿಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ನಮ್ಮ ಒಂದು ಪಕ್ಷದಿಂದ ಎಲ್ಲರೂ ತೆಗೆದಿದ್ದಾರೆ ಅದನ್ನು. ಮತ್ತು ಅದು ಅಲ್ಲದೆ 2014ರಲ್ಲಿ ಡಾಕ್ಟರ್ ತಿರುಮಲಾಚಾರ್ಯನವರು ಕೂಡ ಇದಕ್ಕೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾರೂ ಇದುವರೆಗೂ ಅದ್ರ ಬಗ್ಗೆ ಉತ್ತರನ ಕೊಟ್ಟಿರಲಿಲ್ಲ. ಚೆಕ್ ಮಾಡಿದ್ರೆ ಸಿಗ್ತದೆ. ಏನು ಪಿನ್ ಕೋಡು ಯಾದವಗಿರಿ ಪ್ರಿನ್ಸೆಸ್ ರೋಡ್ ಮೈಸೂರು, ಇದು ನಾವು ಮಾಡಿದ್ದೀವಾ? ಸೆಂಟ್ರಲ್ ಗೌರ್ಮೆಂಟಲ್ಲಿ ರೆಕಾರ್ಡ್ ಇರೋದು. ರೆಕಾರ್ಡ್ ಇಲ್ಲ ಅಂತನಲ್ಲ ಅಯೋಗ್ಯ ಕಮಿಷನರು. ಅವನೇನು ಹೊಟ್ಟೆಗೆ ಏನು ತಿಂತಾನೋ ಏನೋ ನನಗಂತೂ ಗೊತ್ತಿಲ್ಲ. ವಿವೇಕ ಇಲ್ದಿರೋ ಅಂಥ ವ್ಯಕ್ತಿಗಳೆಲ್ಲ ಬಂದ್ಬಿಟ್ಟು ಇವತ್ತು ಕಮಿಷನರು ಮೈಸೂರು ನಗರನ ಆಳ್ತಾ ಇರೋದು. ಇದು ಬಂದು ಸ್ಟೇಟ್ ಗೌರ್ಮೆಂಟ್ದು. ಏನು ಟ್ರಾಫಿಕ್ನ ಏನು ಮುಂದಿನ ದಿನಗಳಲ್ಲಿ ಹೇಗೆ ಕಡಿಮೆ ಮಾಡಬೇಕು ಅಂದ್ಬಿಟ್ಟು ಒಂದು ಪ್ಲ್ಯಾನಿಂಗ್ ಆಗ್ತಾರೆ. ಅವತ್ತೊಂದು ದಿನ ತೆಗ್ದಿರೋ ಅಂಥ ಮ್ಯಾಪು, ಆ ಮ್ಯಾಪಲ್ಲೂ ಕೂಡ ಅಲ್ಲಿ ಎಲ್ಲಿಂದ ಏನು ಮಾಡಬೇಕು, ಟ್ರಾಫಿಕ್ ಕಂಟ್ರೋಲ್ಗೆ ಏನು ಮಾಡಬೇಕು ಅನ್ನೋದನ್ನ ಎತ್ಕೊಳ್ಳಿ ಒಂದ್ಸಲ. ಐತೆ ಕಾರಿಡಾರ್ 2 KRS ರೋಡ್ ಟು ಗುಂಡೂರಾವ್ ನಗರದವರೆಗೂ ಕಾರಿಡಾರ್ 2 ಮಾಡಬೇಕು ಅಂತ ಇರ್ತದೆ. ಆ ಕಾರಿಡಾರ್ 2ರಲ್ಲಿ ಯಾವ್ಯಾವ ಏರಿಯಾ ಮೇಲೆ ಹೋಯ್ತದೆ ಅನ್ನೋದಕ್ಕೆ ಐತೆ ನೋಡಿ. ಇಲ್ಲಿ 5ನೇ ಇದರಲ್ಲಿ ಪ್ರಿನ್ಸೆಸ್ ರೋಡ್ ನಿಯರ್ ದಾಸಪ್ಪ ಸರ್ಕಲು. ಇದೇ ದಾಸಪ್ಪ ಸರ್ಕಲಿಂದ ಹಿಡಿದು ಏನು ರಿಂಗ್ ರೋಡ್ವರೆಗೂ ಇದು ಪ್ರಿನ್ಸೆಸ್ ರೋಡು. ಗೌರ್ಮೆಂಟ್ ಡಾಕ್ಯುಮೆಂಟ್ಗಳಲ್ಲಿ ಐತೆ, ಇವ್ರು ನಮಗೆ ಗೊತ್ತಿಲ್ಲ ಅಂತಾರೆ.
ಇನ್ನು ಮಹಾನ್ ಇದಕ್ಕೆಲ್ಲ ಯಾರು ಬೆಂಕಿ ಹಚ್ಚಿದಂತಹ MLA ಹರೀಶ್ ಗೌಡ ಚಾಮರಾಜ ಕ್ಷೇತ್ರದಲ್ಲಿ ಓಟ್ ಹಾಕಿಸ್ಕೊಂಡು ಆ ಬೂತ್ ಪೋಲಿಂಗು ಯಾವ್ಯಾವ ರೋಡಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ಅಂತ ಅವಿವೇಕಿಗಳು ಶಾಸಕರು ಮತಗಟ್ಟೆ ನೋಡಿ ಇಲ್ಲಿ 117 ಕ್ಷೇತ್ರದ ಸಂಖ್ಯೆ